ಅರಬ್ಬಿ ಸಮುದ್ರದಲ್ಲಿ ವ್ಯಾಪಾರಿ ಹಡಗೊಂದಕ್ಕೆ ಡ್ರೋನ್ ಡಿಕ್ಕಿ ಹೊಡೆದು ಸ್ಫೋಟ ಸಂಭವಿಸಿದೆ. ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಭಾರತೀಯ ನೌಕಾಪಡೆಯ ನೌಕೆ ನೆರವಿಗೆ ಧಾವಿಸಿದೆ. ಹಡಗಿನ ಕಾರ್ಯಾಚರಣೆಗೆ ತೊಡಕು ಉಂಟಾಗಿದೆ. ಈ ಹಡಗು ಸೌದಿಯಿಂದ ಮಂಗಳೂರಿಗೆ ಬರ್ತಾ ಇತ್ತು ಅಂತ ಮತ್ತೊಂದು ಸಮುದ್ರಯಾನ ಸಂಸ್ಥೆ ಹೇಳಿದೆ. ಭಾರತದ ಕರಾವಳಿ ಭಾಗವಾದ ಗುಜರಾತ್ನ ವೆರಾವಲ್ ಕರಾವಳಿಯಿಂದ ಸುಮಾರು 200 ಕಿಲೋಮೀಟರ್ ದೂರ ಅರಬ್ಬಿ ಸಮುದ್ರದಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ದೇಶದ ಮೊದಲ ವೈಡ್ ಬಾಡಿ ವಿಮಾನ ಏರ್ ಇಂಡಿಯಾ ತೆಕ್ಕೆ ಸೇರಿದ್ದು ಏರ್ಬಸ್ A350 ವಿಮಾನವನ್ನ ಏರ್ ಇಂಡಿಯಾ ಸಂಸ್ಥೆಯು ಕಾರ್ಯಾಚರಣೆಗೆ ಸೇರಿಸಿಕೊಂಡಿದೆ. ದೂರದ ಪ್ರಯಾಣಕ್ಕೆ ಸೂಕ್ತವಾಗುವಂತಹ ಐಷಾರಾಮಿ ಸೌಕರ್ಯ ಕಲ್ಪಿಸುವ ವೈಡ್ ಬಾಡಿ A350 ವಿಮಾನ ಇದಾಗಿದೆ. ಟಾಟಾ ಮಾಲೀಕತ್ವದ ಏರ್ ಇಂಡಿಯಾ ಸಂಸ್ಥೆಯು ಇದನ್ನ ಪಡೆದುಕೊಂಡಿದೆ. ದೆಹಲಿಗೆ ವಿಮಾನ ಬಂದಿಳಿದಿದ್ದು ಎಲ್ಲ ಪರೀಕ್ಷೆ ನಡೆಸಲಾಗಿದೆ. ಇನ್ನು ಈ ವಿಮಾನ ನ್ಯಾರೋ ವಿಮಾನಕ್ಕಿಂತ 2 ಪಟ್ಟು ಅಗಲವಾದದ್ದು ವಿಶೇಷವಾಗಿದೆ. ಸಂಗೀತ ಮಾಂತ್ರಿಕ ಉಸ್ತಾದ್ ರಶೀದ್ ಖಾನ್ ಆರೋಗ್ಯ ಗಂಭೀರವಾಗಿದೆ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ರಶೀದ್ ಖಾನ್ ಅವರನ್ನ ಕೋಲ್ಕತ್ತಾದಲ್ಲಿ ಇರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಸ್ತಾದ್ ರಶೀದ್ ಖಾನ್ ವೆಂಟಿಲೇಟರ್ನಲ್ಲಿ ಇರಿಸಲಾಗಿದೆ ಎನ್ನಲಾಗಿದೆ. ಆರಂಭದಲ್ಲಿ ಚಿಕಿತ್ಸೆಗೆ ಉತ್ತಮವಾಗಿ ಸ್ಪಂದಿಸ್ತಾ ಇದ್ರು. ಬಳಿಕ ಸೆರೆಬ್ರಲ್ ಅಟ್ಯಾಕ್ ನಂತರ ಆರೋಗ್ಯ ಸ್ಥಿತಿ ಹದಗೆಡೋದಕ್ಕೆ ಪ್ರಾರಂಭಿಸಿದೆ. ರಶೀದ್ ಖಾನ್ಗೆ 2006ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ 2012ರಲ್ಲಿ ಬಂಗಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2022ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅರಿಕಾದಲ್ಲಿ ದೇವಾಲಯವನ್ನ ವಿರೂಪಗೊಳಿಸಿದ ಪ್ರಕರಣದ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತದ ಹೊರಗಿರುವ ಪ್ರತ್ಯೇಕವಾದಿ ಹಾಗೂ ತೀವ್ರವಾದಿ ಶಕ್ತಿಗಳನ್ನ ಪ್ರೋತ್ಸಾಹಿಸಬಾರದು ಅಂತ ಹೇಳಿದ್ದಾರೆ. ಶ್ರೀ ಸ್ವಾಮಿನಾರಾಯಣ ಮಂದಿರ ಹಾಗೂ ಹಿಂದೂ ದೇವಸ್ಥಾನದ ಗೋಡೆ ಮೇಲೆ ಖಲಿಸ್ತಾನ ಅಂತ ಬರೆದು ವಿರೂಪಗೊಳಿಸಲಾಗಿತ್ತು. ಈ ಬಗ್ಗೆ ಈಗಾಗಲೇ ದೂರು ಸ್ವೀಕರಿಸಿದ್ದೇವೆ ಅಂತ ಕ್ಯಾಲಿಫೋರ್ನಿಯಾ ಪೊಲೀಸ್ ಇಲಾಖೆ ತಿಳಿಸಿದೆ.